ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರಂಗೆ ಏರ್ತಾ ಇದೆ. ಮತ್ತೊಂದು ಕಡೆ ಬಿಗ್ ಬಾಸ್ ಮನೇಲಿ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಮೋಕ್ಷಿತಾ, ಹಾಗೆ ಐಶ್ವರ್ಯ, ರಜತ್ ಅವರು, ಹನುಮಂತು ಅವರು ಮತ್ತೆ ಒಂದು ಕಡೆ ತ್ರಿವಿಕ್ರಮ್ ಅವರು ಕೂಡ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತದ್ದು. ಮಧ್ಯ ವಾರದಲ್ಲಿ ಅಂದ್ರೆ ಮಿಡ್ ವೀಕ್ ಏನಾದ್ರು ಎಲಿಮಿನೇಷನ್ ಆಯ್ತು ಅಂದ್ರೆ ಯಾವ ಸ್ಪರ್ಧಿ ಹೊರಗಡೆ ಹೋಗ್ತಾರೆ, ಹಾಗೆ ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ನ ಗ್ರ್ಯಾಂಡ್ ಫಿನಾಲೆ ಆಗಲಿದೆ. ಸೊ ಈಗಿರುವಾಗ ಬಿಗ್ ಬಾಸ್ ಮನೇಲಿ ಸೀಕ್ರೆಟ್ ರೂಮ್ ಒಂದು, ಹಾಗೆ ಮಿಡ್ ವೀಕ್ ಎಲಿಮಿನೇಷನ್, ಹಾಗೆ ಕಿಚ್ಚನ ಒಂದು ಭರ್ಜರಿ ಭೋಜನ, ಸೊ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ಅವರ ಒಂದು ಪೇರೆಂಟ್ಸ್ ಗಳು ಬರುವಂತದ್ದು, ಇದೆಲ್ಲದೂ ಕೂಡ ಸರ್ವೇ ಸಾಮಾನ್ಯವಾಗಿರುತ್ತೆ. ಈಗಾಗಲೇ ಹಳೆ ಸೀಸನ್ ಅಲ್ಲಿ ಕೂಡ ನಡ್ಕೊಂಡ್ ಬಂದಿದೆ. ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಒಂದು ಸೌಂಡ್ ಆಗ್ತಾ ಇದೆ. ಸೊ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ, ಸೊ ಈ ವಾರದಲ್ಲಿ ಯಾವ ಸ್ಪರ್ಧಿ ಹೋಗ್ತಾರೆ ಅಂತ ಹೇಳಿದ್ರೆ ಅದು ಐಶ್ವರ್ಯ ಹಾಗೆ ಮೋಕ್ಷಿತ್ ಅವರು ಈ ವಾರದಲ್ಲಿ ಬಾಟಮ್ ನಲ್ಲಿ ಇರುವಂತದ್ದು. ಯಾಕಂದ್ರೆ ಘಟಾನುಘಟಿ ಸ್ಪರ್ಧಿಗಳು ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತಹ ಒಂದು ಸ್ಥಿತಿ ಬಂದಿತ್ತು. ಸೊ ಹಾಗಾಗಿ ಇಲ್ಲಿ ಅತಿ ಕಡಿಮೆ ಗಳನ್ನ ಪಡೆದುಕೊಂಡು ಈ ವಾರದಲ್ಲಿ ಮಿಡ್ ವೀಕ್ ಅಥವಾ ಈ ವಾರದಲ್ಲಿ ವೀಕೆಂಡ್ ಎಪಿಸೋಡ್ ನಲ್ಲಿ ಏನಾದ್ರು ಆಯ್ತು ಅಂದ್ರೆ ಅದು ಐಶ್ವರ್ಯ ಅವರು ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಯಾಕಂದ್ರೆ ಅತಿ ಕಡಿಮೆ ಗಳನ್ನ ಪಡೆದುಕೊಂಡಿರೋದು. ಮತ್ತೆ ಬಿಗ್ ಬಾಸ್ ನ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ. ಸೊ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನ 100% ಕಳಿಸೋದಿಲ್ಲ. ಶಿಶಿರ್ ಅವರು ಬೇರೆ ಆಪ್ಷನ್ ಇಲ್ದಲೇ ಹೋದ್ರು. ಸೊ ಅಲ್ಲೇನಾದ್ರು ಐಶ್ವರ್ಯ ವರ್ಸಸ್ ಶಿಶಿರ್ ಅಂತ ಇದ್ರೆ ಡೆಫಿನೆಟ್ಲಿ ಉಳ್ಕೊಳ್ತಾ ಇದ್ರು. ಈ ವಾರದಲ್ಲಿ ವೀಕೆಂಡ್ ಅಲ್ಲಿ ಆಗ್ಲಿ ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಏನಾದ್ರು ಆಯ್ತು ಅಂದ್ರೆ ಐಶ್ವರ್ಯ ಅವರು ಈ ವಾರದಲ್ಲಿ ಎಲಿಮಿನೇಟ್ ಆಗ್ತಾರೆ. ಇದ್ರ ಜೊತೆಗೆ ತ್ರಿವಿಕ್ರಮ್ ಅವರು ಈ ವಾರದಲ್ಲಿ ಏನಾದ್ರು ಅವರೇ ನಾಮಿನೇಟ್ ಆಗಿರೋ ಕಾರಣಕ್ಕೋಸ್ಕರ ಕಿಚ್ಚ ಸುದೀಪ್ ಅವರಿಂದ ಖಂಡಿತವಾಗ್ಲೂ ಬಯಸ್ಕೊಳ್ತಾರೆ. ಸೊ ಅದು ಒಂದ್ ಕಡೆ ಇದ್ರೆ, ಈ ವಾರದಲ್ಲಿ ಐಶ್ವರ್ಯ ಅವರು ಡೆಫಿನೆಟ್ಲಿ ಎಲಿಮಿನೇಟ್ ಆಗುವಂತಹ ಎಲ್ಲ ಮುನ್ಸೂಚನೆಗಳು ಕಾಣಿಸ್ತಾ ಇದೆ. ಸೊ ಅತಿ ಕಡಿಮೆ ಗಳಿರೋದ್ರಿಂದ, ಅದು ಅಲ್ಲದೆ ಈ ವಾರದಲ್ಲಿ ಇನ್ನೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ. ಸೊ ಮೇ ಬಿ 1 or 2 days ಅಷ್ಟೇ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ. ಸೊ ಹಾಗೇನಾದ್ರೂ ಆಯ್ತು ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇರೋದಿಲ್ಲ, ಡೈರೆಕ್ಟ್ ಆಗಿ ವೀಕೆಂಡ್ ಎಲಿಮಿನೇಷನ್ ಮಾಡ್ತಾರೆ. ಸೊ ಆ ಪೈಕಿಯಲ್ಲಿ ಐಶ್ವರ್ಯ ಶಿಂದೋಗಿ ಅವರು ಈ ವಾರದಲ್ಲಿ ಎಲಿಮಿನೇಟ್ ಆಗ್ತಾರೆ. ನಿಮ್ಮ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಆಯ್ತು ಅಂದ್ರೆ ಸೊ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು, ಸೊ ವೀಕೆಂಡ್ ಅಲ್ಲಿ ಆದ್ರೆ ಯಾರು ಎಲಿಮಿನೇಟ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ, ಒಂದು ಮಧ್ಯರಾತ್ರಿಯಲ್ಲಿ ಅವರು ಮಲಗಿರ್ಬೇಕಾದ್ರೇನೆ ಸೊ ಅಲ್ಲಿಗೆ ಬಂದು ಕರ್ಕೊಂಡು ಹೋಗ್ತಾರೆ, ಸಿಬ್ಬಂದಿಗಳು ಬಂದು ಕರ್ಕೊಂಡು ಹೋಗ್ತಾರೆ. ಅಥವಾ ಅವರಿಗೆ ಏಕಾಏಕಿ ಬೆಳಗ್ಗೆ ಆದ ತಕ್ಷಣನೇ ಶಾಕು ಕೂಡ ಕೊಟ್ಟು ಅವ್ರು ಹಾಗೆ ಕರ್ಕೊಂಡ್ ಬರುವಂತ ಈ ರೀತಿಯಾಗಿ ಪ್ರಕ್ರಿಯೆಯನ್ನ ಮಾಡ್ತಾರೆ. ಸೊ TRP ಕಡಿಮೆ ಇರೋದ್ರಿಂದ ಈ ರೀತಿಯಾಗಿ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.